ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಆತ್ಮ ಸಂಯಮ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೃಷ್ಣ ಒಬ್ಬ ಯೋಗಿ ಆಗಿರುವಂಥವನು ಯಾವ ರೀತಿ ಸಾಧನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದ. ಒಬ್ಬನೇ ಏಕಾಂತ ಸ್ಥಳದಲ್ಲಿ ಕೂತಿರಬೇಕು. ಅವನ ಮನಸ್ಸು, ಇಂದ್ರಿಯ, ಶರೀರ ಎಲ್ಲವನ್ನ ವಶದಲ್ಲಿ ಇಟ್ಕೊಂಡಿರುವಂಥವನು, ಆಶಾರಹಿತ ಮತ್ತೆ ಸಂಗ್ರಹರಹಿತನಾದಂತಹ ಯೋಗಿ. ನೋಡಿ, ಇಷ್ಟೆಲ್ಲ ಕ್ವಾಲಿಟೀಸ್ ಬಂದ ಮೇಲೂ ಕೂಡ ಅವನು ಸಾಧನೆ ಮಾಡಬೇಕು. ಒಬ್ಬನೇ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ನಿರಂತರವಾಗಿ ಭಗವಂತನ ಧ್ಯಾನದಲ್ಲಿ ತೊಡಗಿಸ್ಕೊಳ್ಬೇಕು ತನ್ನ ಮನಸ್ಸನ್ನ. ಆಮೇಲೆ ಹೇಗೆ ಅವನು ಕೂತ್ಕೋಬೇಕು, ಏನೇನೆಲ್ಲ ಆಸನಗಳನ್ನು ಹಾಕ್ಕೋಬೇಕು, ಮತ್ತೆ ಸ್ಟ್ರೈಟಾಗಿ ಕೂತಿರ್ಬೇಕು. ಆಮೇಲೆ ಮೂಗಿನ ತುದಿಯ ಭಾಗ ಇರುತ್ತಲ್ಲ, ಅಲ್ಲಿ ದೃಷ್ಟಿಯನ್ನು ಇಟ್ಕೊಂಡು ಭಯರಹಿತವಾಗಿ ಶಾಂತ ಅಂತಃಕರಣವಿರುವಂತಹ ಸಾವಧಾನ ಯೋಗಿ ಮನಸ್ಸನ್ನು ವಶ ಮಾಡಿಕೊಂಡು ನನ್ನಲ್ಲಿ ಚಿತ್ತವನ್ನು ಇಟ್ಟು ನನ್ನ ಪರಾಯಣನಾಗಿ ಸ್ಥಿತನಾಗಿರಬೇಕು ಅಂತಂದ್ಬಿಟ್ಟು ಹೇಳ್ದ. ಆಮೇಲೆ ಅವನು ಆ ರೀತಿ ಮಾಡ್ತಾ 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 ನನ್ನಲ್ಲಿರುವಂತಹ ಪರಮಾನಂದದ ಪರಾಕಾಷ್ಠ ರೂಪ ಏನು ಶಾಂತಿ, ಅದನ್ನು ಪಡ್ಕೊಳ್ತಾನೆ ಅಂತ ಹೇಳೋದ. ಈಗ ಮುಂದುವರೆದು ಹೇಳ್ತಾನೆ, ಅರ್ಜುನ, ಈ ಯೋಗ ಅನ್ನೋದು ಬಹಳ ತಿಂತಾ ಇರ್ತಾನಲ್ಲ, ಯಾವಾಗೂ ತಿನ್ನೋದೇ ಕೆಲಸ ಅಂಥವನಿಗಲ್ಲ. ಆಮೇಲೆ ಹೊಟ್ಟೆ ತುಂಬ ಹೊಟ್ಟೆ ಬಿರಿಯೋ ಹಾಗೆ ಅಂತ ಹೇಳ್ತೀವಲ್ವಾ, ಆ ರೀತಿ ತಿನ್ನೋನಿಗೂ ಅಲ್ಲ. ಮತ್ತೆ ತಿಂದೇ ಇರ್ತಾನಲ್ಲ, ಏನೂ ತಿಂದೇ ಇರ್ತಾನೆ ನೋಡಿ, ಅಂಥವನಿಗೂ ಅಲ್ಲ. ಆಮೇಲೆ ಬಹಳ ನಿದ್ದೆ ಮಾಡುವಂಥ ಸ್ವಭಾವ ಇರುತ್ತಲ್ಲ, ಅವನಿಗೂ ಅಲ್ಲ. ಮತ್ತು ಬಹಳ ಎಚ್ಚರವಾಗಿರ್ತಾನಲ್ಲ, ಅವನಿಗೂ ಕೂಡ ಸಿದ್ಧಿಸೋದಿಲ್ಲ ಇದು. ಅತಿಯಾಗಿ ಮಾಡೋದು, ಇಲ್ಲಾಂದರೆ ಮಾಡದೇನೇ ಇರೋದು ಇರುತ್ತಲ್ಲ, ಆ ರೀತಿಯ ಇರೋರಿಗೆ ಇದು ಸಿದ್ಧಿ ಆಗೋದಿಲ್ಲ. ಆಮೇಲೆ ದುಃಖವನ್ನು ನಾಶ ಮಾಡುವಂತಹ ಯೋಗವಂತೂ ಯಥಾ ಯೋಗ್ಯ ಆಹಾರ ವಿಹಾರ, ಅಂದರೆ ಎಷ್ಟು ತಿನ್ನಬೇಕೋ ಅಷ್ಟು, ಎಷ್ಟು ಓಡಾಡಬೇಕೋ ಅಷ್ಟು, ಕರ್ಮಗಳಲ್ಲಿ ಯಥಾಯೋಗ್ಯ ಚೇಷ್ಟೆ, ಅಂದರೆ ಎಷ್ಟು ಕೆಲಸ ಮಾಡಬೇಕೋ ಅಷ್ಟೇ ಮಾಡೋದು. ಮತ್ತು ಯಥಾಯೋಗ್ಯ ಅಂದರೆ ಎಷ್ಟು ನಿದ್ದೆ ಮಾಡಬೇಕು, ಯಾವಾಗ ನಿದ್ದೆ ಮಾಡಬೇಕು, ಆಮೇಲೆ ಯಾವಾಗ ಏಳಬೇಕು, ಇಂಥವನಿಗೆ ಸಿದ್ಧಿಸುತ್ತೆ. ಅಂದರೆ ಏನು, ಸಮಸ್ಥಿತಿಯಲ್ಲಿ ಯಾರಿರ್ತಾನೋ, ಅತಿಯಾಗಿ ನಿದ್ದೆ ಮಾಡೋದು ನಿದ್ದೆಗೆಡೋದು ಅಂತ ಹೇಳ್ತೀವಲ್ಲ, ಅದು ತುಂಬ ಉಪವಾಸ ಮಾಡೋದು, ಇಲ್ಲಾಂದರೆ ಹೊಟ್ಟೆ ಬಿರಿಯಾಗಿ ತಿನ್ನೋದು, ಇಂಥವ್ರಿಗೆ ಯಾರಿಗೂ ಸಿದ್ಧಿ ಆಗೋದಿಲ್ಲ. ಆಮೇಲೆ ವಶಪಡಿಸ್ಕೊಂಡಿರುವಂತಹ ಚಿತ್ತ ಇದೆಯಲ್ಲ, ಅದು ಯಾವಾಗ ಪರಮಾತ್ಮನಲ್ಲೇ ಚೆನ್ನಾಗಿ ಅದು ಸ್ಥಿತವಾಗುತ್ತೋ, ಅವನಲ್ಲೇ ಮುಳುಗಿರುತ್ತೋ, ಅದೇ ಸಮಯಕ್ಕೆ ಇನ್ನೇನು ಮಾಡಬೇಕು, ಎಲ್ಲ ಭೋಗಗಳಿಂದ ಆ ಸ್ಪೃಹಾರಹಿತನಾದಂತಹ ಪುರುಷ ಯೋಗಯುಕ್ತನಾಗಿದ್ದಾನೆ ಅಂತ ತಿಳ್ಕೋಬೇಕು. ನೋಡಿ, ಚಿತ್ತವನ್ನು ವಶಪಡಿಸ್ಕೊಂಡಿರಬೇಕು, ಮತ್ತೆ ಅದನ್ನು ಭಗವಂತನಲ್ಲೇ ಇರೋ ಹಾಗೆ ಮಾಡಬೇಕು. ಎಲ್ಲ ಭೋಗಗಳಲ್ಲಿ ನಮಗೆ ಆಸಕ್ತಿ ಇರಬಾರ್ದು. ಆ ರೀತಿ ಯಾರಿರ್ತಾನೋ ಅವನು ಯೋಗಯುಕ್ತನಾಗಿದ್ದಾನೆ ಅಂತ ತಿಳ್ಕೋಬೇಕು. ಯಾವ ರೀತಿ ವಾಯುರಹಿತವಾದಂತಹ ಸ್ಥಳದಲ್ಲಿರುವಂತಹ ದೀಪ ಚಲಾಯಮಾನವಾಗೋದಿಲ್ವೋ, ಅಂದರೆ ಅರ್ಥ ಏನು, ಈಗ ಒಂದು ದೀಪವನ್ನು ಹಚ್ಚಿರ್ತೀವಿ, ಅದು ಹಾಗೇ ಉರಿತಾ ಇರುತ್ತೆ. ಗಾಳಿ ಬಂತು ಅಂತಂದರೆ ಅದು ಅಲುಗಾಡೋದಕ್ಕೆ ಶುರುವಾಗುತ್ತೆ. ಅದೇ ಗಾಳಿ ಇಲ್ಲ ಅಂತಂದರೆ ಆಗ ಏನಾಗುತ್ತೆ, ದೀಪ ಸ್ಟ್ರೈಟಾಗಿ ಸುಮ್ಮನೆ ಉರಿತಾ ಇರುತ್ತೆ, ಸ್ವಲ್ಪನೂ ಅದು ಅಲುಗಾಡೋದಿಲ್ಲ. ಅದೇ ರೀತಿ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವಂತಹ ಯೋಗಿಯ ಗೆದ್ದಿರುವಂತಹ ಚಿತ್ತಕ್ಕೆ ಈ ರೀತಿ ಹೇಳ್ತಾರೆ. ಅಂದರೆ ಅವನ ಚಿತ್ತ ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ, ಸ್ಥಿರವಾಗಿ ಆ ಪರಮಾತ್ಮನ ಧ್ಯಾನದಲ್ಲೇ ತೊಡಗಿರುತ್ತೆ ಅಂತ ಅರ್ಥ. ಒಬ್ಬ ಯೋಗಿಯ ಚಿತ್ತ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೀಪ ಹೇಗೆ ಅಚಲವಾಗಿರುತ್ತೋ ಆ ರೀತಿ ಇರುತ್ತೆ. ಆಮೇಲೆ ಸ್ವಲ್ಪ ಗಾಳಿ ಆಡ್ತು ಅಂದರೆ ಅವಾಗ ಅದು ಅಲ್ಲಾಡುತ್ತೆ. ಅದೇ ರೀತಿ ಚಿತ್ತ ಯಾವಾಗ ಭಗವಂತನ ಧ್ಯಾನದಲ್ಲೇ ತೊಡಗಿರುತ್ತೋ, ಅವನು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ವೋ, ಅದನ್ನು ಇಲ್ಲಿ ವಾಯುರಹಿತವಾದಂತಹ ಸ್ಥಳದಲ್ಲಿರುವಂತಹ ದೀಪಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ. ಯೋಗದ ಅಭ್ಯಾಸದಿಂದ ನಿರುದ್ಧ ಚಿತ್ತವು ಯಾವ ಅವಸ್ಥೆಯಲ್ಲಿ ಉಪರಾಮವಾಗುತ್ತೋ, ಮತ್ತು ಯಾವ ಅವಸ್ಥೆಯಲ್ಲಿ ಪರಮಾತ್ಮನ ಧ್ಯಾನದಿಂದ ಶುದ್ಧವಾದಂತಹ ಸೂಕ್ಷ್ಮ ಬುದ್ಧಿಯ ಮೂಲಕ ಪರಮಾತ್ಮನಿಗೆ ಸಾಕ್ಷಾತ್ಕಾರ ಮಾಡಿಕೊಳ್ತಾ ಆ ಭಗವಂತನಲ್ಲೇ ಅದು ಸಂತುಷ್ಟನಾಗಿರ್ತಾನೆ. ನೋಡಿ, ಒಬ್ಬ ಯೋಗವನ್ನು ಪಡೆದಿರುವಂಥ ಯೋಗಿ ಅಂತ ಅನ್ನಿಸ್ಕೊಳ್ತಾನಲ್ಲ, ಅವನ ಒಂದು ಅವಸ್ಥೆ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಈ ರೀತಿ ಅಭ್ಯಾಸ ಮಾಡಿ ಮಾಡಿ ಅವನ ಚಿತ್ತ ನಿರುದ್ಧವಾಗಿರುತ್ತೋ ಅಂಥ ಅವಸ್ಥೆಯಲ್ಲಿ
ಆ ಭಗವಂತನ ಧ್ಯಾನದಿಂದ ಶುದ್ಧವಾದಂತಹ ಆ ಸೂಕ್ಷ್ಮ ಬುದ್ಧಿ ಇದೆಯಲ್ಲ, ಅದರ ಮೂಲಕ ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಆ ಭಗವಂತನಲ್ಲೇ ಸಂತುಷ್ಟನಾಗಿರ್ತಾನೆ. ಅವನಿಗೆ ಯಾವುದೂ ಬೇಕಾಗಿರೋದಿಲ್ಲ. ಆಗ ಅವರು ತಮ್ಮಲ್ಲೇ ಆತ್ಮಾರಾಮರಾಗೋದು ಅಥವಾ ಆತ್ಮದಲ್ಲೇ ಆತ್ಮ ಸಂತುಷ್ಟವಾಗಿರೋದು ಅಂತೆಲ್ಲ ಹೇಳ್ತಾರಲ್ಲ, ಅದಂದರೆ ಇದೇನೆ. ಇಂದ್ರಿಯಗಳಿಂದ ಅತೀತ. ಅವನಿಗೆ ಇಂದ್ರಿಯಗಳು ಯಾವುದೂ ಇರೋದಿಲ್ಲ, ಎಲ್ಲ ಅತೀತವಾಗಿಬಿಟ್ಟಿರುತ್ತೆ. ಇಂದ್ರಿಯಗಳಿಂದ ಅತೀತವಾದಂತಹ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸೋದಕ್ಕೆ ಯೋಗ್ಯವಾದಂತಹ ಯಾವ ಅನಂತ ಆನಂದವಿದೆಯೋ ಅದನ್ನು ಯಾವ ಅವಸ್ಥೆಯಲ್ಲಿ ಅನುಭವಿಸ್ತಾನೋ ಮತ್ತು ಯಾವ ಅವಸ್ಥೆಯಲ್ಲಿ ಸ್ಥಿತವಾದಂತಹ ಈ ಯೋಗಿ ಪರಮಾತ್ಮನ ಸ್ವರೂಪದಿಂದ ವಿಚಲಿತವಾಗುವುದೇ ಇಲ್ಲ. ಅಂದರೆ ಈಗ ನಾವು ಈ ಇಂದ್ರಿಯಗಳ ಮೂಲಕ ಏನು ಸುಖ ಅಥವಾ ಆನಂದ ಅಂತ ಅಂದ್ಕೊಂಡಿರ್ತೀವೋ ಅದು ನಿಜವಾದ ಆನಂದ ಸುಖ ಅಲ್ಲ. ಅದಾಗಿದ್ದು ನೆಕ್ಸ್ಟ್ ಮೂಮೆಂಟೇ ನಮಗೆ ದುಃಖ ಅನ್ನೋದು ಕಾದಿರುತ್ತೆ ಅಲ್ವಾ. ಅದು ದುಃಖ ಇಲ್ಲದೆ ಇರುವಂಥ ಕೆಲವು ಕ್ಷಣಗಳನ್ನು ನಾವು ಸುಖ ಅಂತ ಕರಿತಾ ಇದ್ದೀವಿ ಅಷ್ಟೇ. ಆದರೆ ಅದು ದುಃಖದ ಅಭಾವ ಇರುವಂಥ ಕೆಲವು ಗಳಿಗೆಗಳು, ಆಯಿತಾ. ಅದಕ್ಕೆ ಇಲ್ಲಿ ಇಂದ್ರಿಯಗಳಿಂದ ಅತೀತವಾಗಿರುವಂಥದ್ದು ಅಂದರೆ ನಮ್ಮ ಇಂದ್ರಿಯ ಗ್ರಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು. ಮತ್ತು ಯಾವುದರಿಂದ ಗ್ರಹಿಸೋದಕ್ಕಾಗುತ್ತೆ? ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ. ನೋಡಿದ್ರ, ಸೂಕ್ಷ್ಮ ಬುದ್ಧಿಯಿಂದ ಮಾತ್ರ, ಅದು ಏನು ಶುದ್ಧವಾಗಿರಬೇಕು, ಅದರಿಂದ ಮಾತ್ರ ಗ್ರಹಿಸೋದಕ್ಕಾಗುವಂಥ ಅನಂತ ಆನಂದ ಅಂದರೆ ಅಲ್ಲಿ ಯಾವುದರ ಅಭಾವನೂ ಇಲ್ಲ, ಅದು ಅನಂತವಾಗಿದೆ. ಈಗ ಬಂದು ಆಗ ಹೋಗ್ಬಿಡೋದಿಲ್ಲ. ಅದು ಅನಂತವಾಗಿರುವಂಥ ಆನಂದ ಇದೆಯೋ ಅದನ್ನು ಯಾವ ಅವಸ್ಥೆಯಲ್ಲಿ ಅವನು ಅನುಭವಿಸ್ತಾನೋ, ಯಾವ ಅವಸ್ಥೆಯಲ್ಲಿ ಸ್ಥಿತವಾದಂತಹ ಈ ಯೋಗಿ ಯಾವಾಗಲೂ ಪರಮಾತ್ಮನ ಸ್ವರೂಪದಿಂದ ವಿಚಲಿತನಾಗೋದೇ ಇಲ್ಲ. ಅವನು ಯಾವಾಗಲೂ ಪರಮಾತ್ಮನಲ್ಲೇ ಇರ್ತಾನೆ, ಅವನದೇ ಸ್ವರೂಪ ಆಗ್ಬಿಡತ್ತೆ ಅವನು. ಈ ರೀತಿಯ ಯೋಗಿ ಸ್ವಲ್ಪ ಕೂಡ ಪರಮಾತ್ಮನ ಸ್ವರೂಪದಿಂದ ವಿಚಲಿತನಾಗೋದೇ ಇಲ್ಲ. ಪರಮಾತ್ಮನ ಪ್ರಾಪ್ತಿ ರೂಪ ಯಾವ ಲಾಭವನ್ನು ಪಡ್ಕೊಂಡು ಅದಕ್ಕಿಂತ ಹೆಚ್ಚಿನದು ಬೇರೆ ಯಾವುದೇ ಲಾಭವನ್ನು ಒಪ್ಪೋದಿಲ್ವೋ, ಮತ್ತು ಪರಮಾತ್ಮ ಪ್ರಾಪ್ತಿ ರೂಪ ಯಾವ ಅವಸ್ಥೆಯಲ್ಲಿ ಸ್ಥಿತನಾದಂತಹ ಯೋಗಿ ಬಹಳ ಭಾರೀ ದುಃಖದಿಂದಲೂ ಕೂಡ ಚಲಾಯಮಾನನಾಗೋದಿಲ್ಲ. ನೋಡಿ, ಈಗ ಯಾವುದೋ ಒಂದು ನಾವು ಯೂಸ್ ಮಾಡ್ತಾ ಇರ್ತೀವಿ, ವಸ್ತು ಆಗಿರ್ಬೋದು ಅಥವಾ ಬೇರೆ ಏನಾದರೂ ತಿನ್ನುವ ಪದಾರ್ಥ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅದನ್ನು ಟೇಸ್ಟ್ ಮಾಡ್ತಾ ಇರ್ತೀವಿ ಅಥವಾ ಅದು ಇಷ್ಟ ಆಗಿರುತ್ತೆ ನಮಗೆ. ಇನ್ನೊಂದು ಯಾವುದೋ ಅದಕ್ಕಿಂತ ಉನ್ನತವಾಗಿರುವಂಥದ್ದು ಸಿಕ್ಕಿದಾಗ ನಾವು ಇದನ್ನು ಬಿಟ್ಬಿಟ್ಟು ಅದನ್ನು ತೊಗೊಳ್ತೀವಿ. ಯಾಕೆ? ಉನ್ನತವಾಗಿರುವಂಥದ್ದು ನಮಗೆ ಸಿಕ್ಕಿದ ಮೇಲೆ ಬೇರೆದನ್ನು ನಾವು ಇಷ್ಟಪಡೋದೇ ಇಲ್ಲ ಅಲ್ವಾ. ಅದೇ ರೀತಿ ಭಗವಂತನೇ ನಮಗೆ ಸಿಕ್ಬಿಟ್ಟ ಅಂತಂದಮೇಲೆ ಅದಕ್ಕಿಂತ ಹೆಚ್ಚಿನದು ಏನೂ ಇಲ್ಲ. ಯಾಕಂದರೆ ಭಗವಂತನಿಗೆ ಸರಿಸಮಾನವಾಗಿರೋದು ಏನೂ ಇಲ್ಲ, ಅವನಿಗಿಂತ ಮೀರಿರೋದು ಸರಿಸಮಾನನೇ ಇಲ್ಲ ಅಂದಮೇಲೆ ಅದಕ್ಕಿಂತ ಹೆಚ್ಚಿನದು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಅವನಿಗೆ ಏನು ಸಿಗಬೇಕೋ ಅದು ಸಿಕ್ಕಿಬಿಟ್ಟ ಮೇಲೆ ಬೇರೆದಕ್ಕೆ ಅವನು ಇಷ್ಟನೂ ಪಡೋದಿಲ್ಲ, ಅವನಲ್ಲಿ ಯಾವುದು ಆಸೆಗಳು ಇರೋದಿಲ್ಲ, ಲಾಭನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಆ ರೀತಿ ಒಂದು ಅವಸ್ಥೆಯಲ್ಲಿ ಸ್ಥಿತನಾದಂತಹ ಯೋಗಿ ಎಂಥ ಒಂದು ದುಃಖ ಬಂದರೂ ಕೂಡ, ಎಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ಅವನು ಚಲಾಯಮಾನನಾಗೋದಿಲ್ಲ. ಅಂದರೆ ಅವನು ಆ ಕಡೆ ಈ ಕಡೆ ಅಲುಗಾಡೋದೇ ಇಲ್ಲ. ಯಾರು ದುಃಖ ರೂಪ ಸಂಸಾರದ ಸಂಯೋಗದಿಂದ ರಹಿತನಾಗಿರ್ತಾನೋ, ಯಾವುದರ ಹೆಸರು ಯೋಗನೋ ಅದನ್ನು ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆ ಯೋಗ ಬೇಸರ ಆಗದೆ ಧೈರ್ಯ ಮತ್ತು ಉತ್ಸಾಹಯುಕ್ತ ಚಿತ್ತದಿಂದ ನಿಶ್ಚಯವಾಗಿ ಆ ಯೋಗವನ್ನು ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಒಬ್ಬ ಯೋಗಿಗೆ ಹೇಗೆಲ್ಲ ಇರಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಸೊ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ನಮಗೆ ಯಾವ ಮಾರ್ಗ ಇಷ್ಟ ಆಗುತ್ತೋ, ಯಾವ ರೀತಿ ಮಾಡೋದರಲ್ಲಿ ನಮಗೆ ಆಸಕ್ತಿ ಇರುತ್ತೋ ಅದನ್ನು ಮಾಡಿದಾಗ ಮಾತ್ರ ನಮಗೆ ಒಂದು ತೃಪ್ತಿ ಅನ್ನೋದು ಸಿಗುತ್ತೆ, ಮತ್ತು ನಾವು ಏನು ಅಂದ್ಕೊಂಡಿರ್ತೀವೋ ಅದು ಸಿಗೋದಕ್ಕೂ ಸಾಧ್ಯ ಆಗುತ್ತೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.